ಖ್ಯಾತ ನಟಿ ತ್ರಿವೇಣಿ ರಾವ್ ಅಂದರೆ ಯಾರ್ ಸ್ವಾಮಿ ಅದು ಅಂತಾರೆ ಜನ. ದಿನಕ್ಕೊಂದು ಸಿನಿಮಾ ನೋಡೋ ಮಂದಿಗೂ ತ್ರಿವೇಣಿ ರಾವ್ ಅಂದರೆ ಗೊತ್ತಿರಲ್ಲ. ಆದರೆ ಅದೇ ಟಗರು ಸರೋಜಾನಿ ವಾವ್ ಅಂತಾರೆ. ಅವರು ಸುದ್ದಿಯಲ್ಲಿರೋದು ಯಾಕೆ ಅಂದರೆ ಅವರು ಮದುವೆ ಆಗಿದ್ದಾರೆ. ಮದುವೆ ಆಗಿರೋದು ಮಾಜಿ ಸಿ ಎಂ ಜೊತೆ. ತ್ರಿವೇಣಿ ರಾವ್ ಅವರಿಗೆ ವಯಸ್ಸು 35 ದಾಟಿದೆ. ಇವರು ಮದುವೆಯಾಗಿರೋದು 54 ವರ್ಷದ ವ್ಯಕ್ತಿ ಜೊತೆ. ಆತ ಮಾಜಿ ಸಿಎಂ ತ್ರಿವೇಣಿ ರಾವ್ ಅವರ ಗಂಡ ಬಿಪ್ಲವ್ ದೇವ್, ನರೇಂದ್ರ ಮೋದಿ ಶಿಷ್ಯ. ತ್ರಿಪುರಾದಲ್ಲಿ ಮ್ಯಾಜಿಕ್ ಮಾಡಿದ್ದ ಬಿಪ್ಲವ್ ತ್ರಿವೇಣಿ ರಾವ್ ಅವರಿಗೂ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ. ಈ ತ್ರಿವೇಣಿ ರಾವ್ ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು, ವೃತ್ತಿ ಮಾಡಿದ್ದು ಎಲ್ಲ ಬೆಂಗಳೂರಲ್ಲೇ. ತ್ರಿವೇಣಿ ರಾವ್ ಅನ್ನೋದು ಒರಿಜಿನಲ್ ಹೆಸರು. ಆದರೆ ಇಂಡಸ್ಟ್ರಿಗೆ ಬಂದಮೇಲೆ ಋಷಿಕಾ ರಾಜ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ರು. ಆದರೆ ಸಿನಿಮಾದ ಹೆಸರಿಗಿಂತ ಇವರ ಒರಿಜಿನಲ್ ಹೆಸರೇ ಜಾಸ್ತಿ ಫೇಮಸ್ ಆಯಿತು. ಸಿನಿಮಾಗಳಲ್ಲಿ ಅವರು ಟಗರು ಸರೋಜಾ, ಕಾನ್ಸ್ಟೇಬಲ್ ಸರೋಜಾ ಅಂತಾನೆ ಫೇಮಸ್ ಆದರು. ಇಂತಹ ಟಗರು ಸರೋಜಾ ಈಗ ಮದುವೆ ಆಗಿದ್ದಾರೆ. ತ್ರಿವೇಣಿ ರಾವ್ ಅವರು ಮದುವೆ ಆಗಿರೋದು ಬಿಪ್ಲಬ್ ಕುಮಾರ್ ದೇವ್ ಅನ್ನೋರನ್ನ. ಈ ಬಿಪ್ಲಬ್ ಕುಮಾರ್ ದೇವ್ ಅವರಿಗೆ ತ್ರಿವೇಣಿ ರಾವ್ ಎರಡನೇ ಹೆಂಡತಿ. ಬಿಪ್ಲಬ್ ಕುಮಾರ್ ಅವರಿಗೆ ಈಗ 54 ವರ್ಷ, ತ್ರಿವೇಣಿ ರಾವ್ ಅವರಿಗೆ 35 ವರ್ಷ. ತ್ರಿಪುರಾ ರಾಜ್ಯದ 10ನೇ ಸಿಎಂ ಆಗಿದ್ದವರು ಬಿಪ್ಲಬ್ ಕುಮಾರ್. ಈಗ ಬಿಜೆಪಿ ಎಂಪಿ ಆಗಿದ್ದಾರೆ. ತ್ರಿವೇಣಿ ರಾವ್ ಅವರ ಗಂಡ ಬಿಪ್ಲಬ್ ಕುಮಾರ್ ದೇವ್ ಅವರಿಗೆ ಈ ಮೊದಲೇ ಒಂದು ಮದುವೆ ಆಗಿತ್ತು. ಇವರಿಗೆ ವಯಸ್ಸಿಗೆ ಬಂದಿರೋ ಒಬ್ಬ ಮಗ, ಒಬ್ಬ ಮಗಳು ಇದ್ದಾರೆ. 24 ವರ್ಷ ಸಂಸಾರ ಮಾಡಿದ್ದ ಹೆಂಡತಿಗೆ ಲಾಸ್ಟ್ ಇಯರ್ ಅಷ್ಟೇ ಡಿವೋರ್ಸ್ ಕೊಟ್ಟಿದ್ದಾರೆ. ಮೊದಲ ಹೆಂಡತಿಗೆ ಡಿವೋರ್ಸ್ ಕೊಟ್ಟ ಒಂದೇ ವರ್ಷದಲ್ಲಿ ತ್ರಿವೇಣಿ ರಾವ್ ಅವರನ್ನು ಮದುವೆ ಆಗಿದ್ದಾರೆ. ಈ ಬಿಪ್ಲಬ್ ಕುಮಾರ್ ದೇವ್ ತ್ರಿಪುರಾದ ಸಿ ಎಂ ಆಗಿದ್ರಲ್ಲ, ಅದೇ ಒಂದು ದೊಡ್ಡ ದಾಖಲೆ. ಯಾಕಂದರೆ ಬಿಪ್ಲಬ್ ಕುಮಾರ್ ದೇವ್ ಅವರಿಗೆ ಮುಂಚೆ ಅಲ್ಲಿ ಇದ್ದದ್ದು ಕಂಟಿನ್ಯೂಯಸ್ ಆಗಿ 25 ವರ್ಷ ಸರ್ಕಾರ ಮಾಡಿದ್ದ CPM ಸರ್ಕಾರವನ್ನು ಕಿತ್ತು ಹಾಕಿದ್ರು. ಬೇಸಿಕಲಿ ಫ್ರಮ್ RSS. 2018ರಲ್ಲಿ ತ್ರಿಪುರಾದ ಸಿಎಂ ಆದ ಬಿಪ್ಲಬ್ ಕುಮಾರ್ ದೇವ್ ಈಗ ಮಾಜಿ ಸಿಎಂ. ಕನ್ನಡದ ಹುಡುಗಿ ತ್ರಿವೇಣಿ ರಾವ್ ಅವರಿಗೆ ಗಂಡ. ತ್ರಿವೇಣಿ ರಾವ್ ಅವರು ನಟಿಸಿದ್ದು ಕೆಲವೇ ಸಿನಿಮಾ. ನಾಯಕಿಯಾಗಿ ತೆಲುಗಿನ ಅಸ್ಮಿ, ಕನ್ನಡದಲ್ಲಿ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ, ಜಲಂಧರ್, ರಾಕ್ಷಸರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಒಂದು ಸಿನಿಮಾ ಕೂಡ ಹಿಟ್ಟಾಗಿಲ್ಲ. ಪೋಷಕ ನಟಿಯಾಗಿ ತಾಯಿಗೆ ತಕ್ಕ ಮಗ, ಸಲಗ, ಮಿಸ್ಟರ್ ನಟ್ವರ್ಲಾಲ್, ಯುವರತ್ನ, ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಡ್ಡ, ತೆಲುಗಿನ ಸೈರಾ ನರಸಿಂಹರೆಡ್ಡಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ಪಾತ್ರ ಟಗರುನಲ್ಲಿ ನಟಿಸಿದ್ದ ಪೊಲೀಸ್ ಕ್ಯಾರೆಕ್ಟರ್. ಜಿಮ್, ಡ್ಯಾನ್ಸ್ ಎರಡೂ ಗೊತ್ತಿದ್ದ ತ್ರಿವೇಣಿ ರಾವ್ ಅವರಿಗೆ ಪರ್ಫೆಕ್ಟ್ ಫಿಸಿಕ್ ಇತ್ತು. ಹೀಗಾಗಿ ಪೊಲೀಸ್ ಕ್ಯಾರೆಕ್ಟರ್ಗೆ ಹಾಕ್ಕೊಂಡಿದ್ರು ಸೂರಿ. ಟಗರು ಚಿತ್ರದಲ್ಲಿ ಡಾಲಿ ವಿಲನ್. ಆತನನ್ನು ಲವ್ ಮಾಡೋ ಪೊಲೀಸ್ ಕಾನ್ಸ್ಟೇಬಲ್ ಸರೋಜಾ ಪಾತ್ರ ತ್ರಿವೇಣಿ ರಾವ್ ಅವರದ್ದು. ಇನ್ಸ್ಪೆಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಮೋಸ ಮಾಡ್ತಾ ಮಾಡ್ತಾ ಡಾಲಿ ಜೊತೆ ರಿಲೇಷನ್ಶಿಪ್ನಲ್ಲಿರೋ ಕನ್ನಿಂಗ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಎಷ್ಟು ಫೇಮಸ್ ಆಗಿತ್ತು ಅಂದರೆ ಆ ಸಿನಿಮಾ ಬಂದ ನಂತರನೇ ತ್ರಿವೇಣಿ ರಾವ್ ಅವರಿಗೆ ಹೀರೋಯಿನ್ ಕ್ಯಾರೆಕ್ಟರ್ ಸಿಕ್ಕಿದ್ದು. 3-4 ಸಿನಿಮಾ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದ ತ್ರಿವೇಣಿ ರಾವ್ ಅವರಿಗೆ ಸಕ್ಸಸ್ ಮಾತ್ರ ಸಿಗಲಿಲ್ಲ. ಜೂನ್ 19ನೇ ತಾರೀಕು ಸಿನಿಮಾ ಜರ್ನಿಗೆ ಗುಡ್ ಬೈ ಹೇಳಿರೋ ತ್ರಿವೇಣಿ ರಾವ್ ಅವರು ತ್ರಿಪುರಾದ ಮಾಜಿ ಸಿಎಂ ಹಾಗೂ ಹಾಲಿ ಎಂಪಿ ಆಗಿರೋ ಬಿಪ್ಲವ್ ದೇವ್ ಅವರ ಪತ್ನಿಯಾಗಿದ್ದಾರೆ. ಇಬ್ಬರದ್ದು ಲವ್ ಮ್ಯಾರೇಜ್ ಅಂತೆ. ಆದರೆ ಲವ್ ಎಲ್ಲಾಯಿತು, ಹೇಗಾಯಿತು ಗೊತ್ತಿಲ್ಲ. ಹೆಂಡತಿ ಇದ್ದಾಗಲೇ ತ್ರಿವೇಣಿ ರಾವ್ ಅವರ ಜೊತೆ ಲವ್ ಶುರುವಾಗಿತ್ತಾ, ಅದು ಕನ್ಫರ್ಮೇಷನ್ ಇಲ್ಲ. ದೆಹಲಿಯಲ್ಲಿ ಫ್ಯಾಮಿಲಿಯವರು ಮಾತ್ರ ಇದ್ದ ಫಂಕ್ಷನ್ನಲ್ಲಿ ತ್ರಿವೇಣಿ ರಾವ್ ಅವರು ತ್ರಿವೇಣಿ ಬಿಪ್ಲವ್ ದೇವ್ ಆಗಿದ್ದಾರೆ. ಹಾಗೆ ನೋಡಿದ್ರೆ ಬಿಪ್ಲಬ್ ಕುಮಾರ್ ದೇವ್ ಅವರು ಭಾರತೀಯರೇ ಅಲ್ಲ, ಬಾಂಗ್ಲಾದೇಶದವರು. 1971ರಲ್ಲಿ ಬಾಂಗ್ಲಾದೇಶ ವಿಮೋಚನಾ ಯುದ್ಧ ನಡೀತಲ್ಲ, ಆಗ ನಿರಾಶ್ರಿತರಾಗಿ ಭಾರತಕ್ಕೆ ಬಂದವರು ಬಿಪ್ಲಬ್ ಕುಮಾರ್ ದೇವ್. ಇವರ ಹೆಸರನ್ನು ನಾವು ಬಿಪ್ಲವ್ ಕುಮಾರ್ ದೇವ್ ಅಂತೀವಿ, ಬೆಂಗಾಲಿ ಅಲ್ವಾ. ಅವರು ಬಿಪ್ಲಬ್ ಕುಮಾರ್ ದೇವ್ ಅಂತಾರೆ. ಪ್ರಾಬ್ಲಮ್ ಏನಂದರೆ ಅವರು ತ್ರಿವೇಣಿ ರಾವ್ ಅವರನ್ನು ತ್ರಿಬೇಣಿ ರಾಬ್ ಅಂತಾರ. ಗೊತ್ತಿಲ್ಲ ಕಣ್ರಿ. ಬೆಂಗಾಳಿಯಲ್ಲಿ ವಾ ಅಕ್ಷರ ಇಲ್ಲ. ವಾ ಜಾಗದಲ್ಲಿ ಅವರು ಬಾ ಪದವನ್ನೇ ಬಳಸ್ತಾರೆ. ರವೀಂದ್ರನಾಥ್ ಠಾಗೋರ್ ಅವರನ್ನೇ ಅವರು ರವೀಂದ್ರನಾಥ್ ಠಾಗೋರ್ ಅಂತಾರೆ. ಇನ್ನು ತ್ರಿವೇಣಿ ಅವರನ್ನು
ತ್ರಿವೇಣಿ ಅಂತಾರೋ ಏನೋ. ತ್ರಿವೇಣಿ ರಾವ್ ಅವರು ಬಡ ಕುಟುಂಬದಿಂದ ಬಂದವರೇನೂ ಅಲ್ಲ. ಮಧ್ಯಮ ವರ್ಗದ ಕುಟುಂಬ. ಕೋಟಿ ಕೋಟಿ ಇಲ್ಲದೇ ಇದ್ರೂ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದ ಕುಟುಂಬ. ತ್ರಿವೇಣಿ ಅವರು ತಂದೆಗಿಂತ ತಾಯಿಯ ಜೊತೆಯಲ್ಲೇ ಹೆಚ್ಚು ಬಾಂಡಿಂಗ್ ಇಟ್ಕೊಂಡಿದ್ದ ನಟಿ. ಸ್ಕೂಲು ಕಾಲೇಜ್ಗೆ ಓದುವಾಗ ಡ್ರಾಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ರಂತೆ. ಟೆಲಿವಿಷನ್, ಮಾಡೆಲಿಂಗ್, ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇದ್ದ ತ್ರಿವೇಣಿ ರಾವ್ ಅವರಿಗೆ ಪೇಂಟಿಂಗ್ ಕೂಡ ಬರುತ್ತೆ. ಯಾವುದೋ ನಾಟಕ ಮಾಡಿದ್ದಾಗ ತ್ರಿವೇಣಿ ರಾವ್ ಅವರನ್ನು ದುನಿಯಾ ಸುರಿ ನೋಡಿದ್ರಂತೆ. ಅದರ ಫಲವಾಗಿ ಸಿಕ್ಕ ಚಾನ್ಸ್ ಟಗರು ಚಿತ್ರದ ಕಾನ್ಸ್ಟೇಬಲ್ ಸರೋಜಾ ಪಾತ್ರ. ಅವರೀಗ ತ್ರಿಪುರಾ ರಾಜ್ಯದ ಮಾಜಿ ಸಿಎಂ ಪತ್ನಿ. ಕನ್ನಡದಲ್ಲಿ ಸಿಎಂ ಹುದ್ದೆಯಲ್ಲಿದ್ದವರನ್ನ ಮದುವೆಯಾದ ಮೊದಲ ನಟಿ ರಾಧಿಕಾ ಕುಮಾರಸ್ವಾಮಿ. ಮಾಜಿ ಸಿಎಂ ಹಾಗೂ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಎರಡನೇ ಪತ್ನಿ ರಾಧಿಕಾ. ಆದರೆ ಅವರದ್ದು ಅಧಿಕೃತ ಮದುವೆ ಅಲ್ಲ. ಅವರಿಗೆ ಶಮಿಕಾ ಕುಮಾರಸ್ವಾಮಿ ಎಂಬ ಮಗಳು ಇದ್ದಾರೆ. ಆದರೆ ಸದ್ಯಕ್ಕೆ ರಾಧಿಕಾ ಮತ್ತು ಕುಮಾರಸ್ವಾಮಿ ಇಬ್ಬರು ದೂರ ದೂರ ಆಗಿದ್ದಾರೆ. ಇದು ಕರ್ನಾಟಕದ ಮತ್ತೊಬ್ಬ ನಟಿಯ ಕಥೆ. ಆದರೆ ತ್ರಿವೇಣಿ ರಾವ್ ಅವರ ಪ್ರೀತಿ ಸಂಸಾರ ಹಾಗೇನಿಲ್ಲ. ಅವರದ್ದು ತ್ರಿಪುರಾ ಸಿಎಂ ಆಗಿದ್ದ ವಿಪ್ಲವ್ ಜೊತೆ ಎರಡನೇ ಮದುವೆ, ಅಧಿಕೃತ ಮದುವೆ. ತ್ರಿವೇಣಿ ರಾವ್ ಅವರು ಈಗ ಧರ್ಮಪತ್ನಿ. ಇತಿಹಾಸವನ್ನು ತೆಗೆದು ನೋಡಿದ್ರೆ ಸಿಎಂ ಅಥವಾ ಮಾಜಿ ಸಿಎಂ ಒಬ್ಬರನ್ನ ಮದುವೆಯಾದ ಮೊದಲ ಚಿತ್ರನಟಿ ಎಂಬ ದಾಖಲೆ ತ್ರಿವೇಣಿ ರಾವ್ ಅವರಿಗೆ ಸಲ್ಲುತ್ತೆ. ಯಾಕಂದರೆ ಇದುವರೆಗೆ ಮುಖ್ಯಮಂತ್ರಿ ಹುದ್ದೆಗೆ ಏರಿದ್ದ ಯಾವ ರಾಜಕಾರಣಿಯೂ ಚಿತ್ರನಟಿಯೊಬ್ಬರನ್ನ ಮದುವೆ ಆಗಿಲ್ಲ. ಆದರೆ ತ್ರಿವೇಣಿ ರಾವ್ ಅವರು ಆ ದಾಖಲೆಯನ್ನು ಬರೆದಿದ್ದಾರೆ. ಬಿಪ್ಲಬ್ ಕುಮಾರ್ ದೇವ್ ಮತ್ತು ತ್ರಿವೇಣಿ ರಾವ್ ಅವರಿಗೆ ಹೆಚ್ಚು ಕಡಿಮೆ 18-20 ವರ್ಷಗಳ ಏಜ್ ಗ್ಯಾಪ್ ಇದೆ. ಬಿಪ್ಲಬ್ ಕುಮಾರ್ ಜಿಮ್ ಟ್ರೈನರ್ ಆಗಿದ್ದವರು. ಇವತ್ತಿಗೂ ರೆಗ್ಯುಲರ್ ಆಗಿ ಜಿಮ್ ಮಾಡ್ತಾ ಇರ್ತಾರೆ. ಬಾಲ್ಯದಿಂದಾನು RSS ಜೊತೆಯಲ್ಲಿದ್ದ ಬಿಪ್ಲಬ್ ದೇವ್ ಸಿಂಪಲ್ ಆಗಿ ಬದುಕೋ ಮನುಷ್ಯ. ಅಧಿಕೃತವಾಗಿ ಘೋಷಿಸಿಕೊಂಡಿರೋ ಆಸ್ತಿ ಸುಮಾರು 5 ಕೋಟಿ ಅಷ್ಟಿದೆ. 1 ವರ್ಷಕ್ಕೆ ಅಧಿಕೃತವಾಗಿ 16 ಲಕ್ಷ ಟ್ಯಾಕ್ಸ್ ಕಟ್ತಾರೆ. ಇದೆಲ್ಲ 2024ರ ಅಧಿಕೃತ ಲೆಕ್ಕ. ಇವರ ಉದ್ಯೋಗವೇ ಸಮಾಜ ಸೇವೆಯಂತೆ. ಸಮಾಜ ಸೇವೆ ಮಾಡಿಕೊಂಡೇ 5 ಕೋಟಿ ಆಸ್ತಿ ಮಾಡಿರೋ ತ್ರಿಪುರಾದ ಮಾಜಿ ಸಿಎಂ ಅವರಿಗೆ ಯಾವುದೇ ಸಾಲ ಇಲ್ಲ. ಮೊದಲನೇ ಹೆಂಡತಿಗೆ ಡಿವೋರ್ಸ್ ಕೊಟ್ಟಾಗ 1 ಕೋಟಿ ಜೀವನಾಂಶ ಕೊಟ್ಟಿದ್ದ ಬಿಪ್ಲಬ್ ಕುಮಾರ್ ದೇವ್ ತ್ರಿಪುರಾದಲ್ಲಿ 4 ವರ್ಷ ಸಿಎಂ ಆಗಿದ್ದವರು. ಸಿಎಂ ಆಗಿದ್ದಾಗಲೇ ಇವರ ಸಂಸಾರ ಡ್ಯಾಮೇಜ್ ಆಗಿತ್ತು. ಡಿವೋರ್ಸ್ ಸ್ಟೇಜ್ಗೆ ಹೋಗಿತ್ತು. ಇವರ ಹೆಂಡತಿಯಾಗಿದ್ದವರ ಹೆಸರು ನೀತಿ. ಲಾಸ್ಟ್ ಇಯರ್ ಡಿವೋರ್ಸ್ ಕೂಡ ಆಯಿತು. ಈಗ ತ್ರಿವೇಣಿ ರಾವ್ ಅವರ ಜೊತೆ ಎರಡನೇ ಮದುವೆಯಾಗಿ ಹೊಸ ಸಂಸಾರ ಶುರು ಮಾಡ್ತಿದ್ದಾರೆ. ಕನ್ನಡದ ನಟಿ ತ್ರಿವೇಣಿ ರಾವ್ ಅವರು ಇನ್ನು ಮುಂದೆ ತ್ರಿಪುರಾದ ಸೊಸೆ, ತ್ರಿಪುರಾದ ಮಾಜಿ ಸಿಎಂ ಮನೆಗೆ ಯಜಮಾನಿ.